2023 26 ಜನ ಸ್ಟೂಡೆಂಟ್ಸ್ ಸುಸೈಡ್ನ ಮಾಡಿಕೊಂಡ್ರು. 2022 15 ಜನ ಸ್ಟೂಡೆಂಟ್ಸ್, 2019 18 ಮೆಂಬರ್ಸ್, 2018 20 ಮೆಂಬರ್ಸ್. ವರ್ಷ ಹೋದಂಗೆ ಡೆತ್ ನೋಟ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ಏನು ರೀಸನ್, ಇದಕ್ಕೆಲ್ಲ ಯಾರು ರೆಸ್ಪಾನ್ಸಿಬಲ್? ಹಾಗಾದರೆ ಬನ್ನಿ ಪ್ರತಿಯೊಂದು ಎಲಿಮೆಂಟ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗುವ. ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ, ಕೊನೆ ತನಕ ಪ್ಲೀಸ್ ನೋಡಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಿಸ್ಟರ್ ಬ್ಯಾಚುಲರ್. ಪ್ರಾಬ್ಲಮ್ ರೂಟ್. ನಾವು SLC ಬರೋ ತನಕ ದ ಲೆವೆಲ್ ಆಫ್ ಡಿಫಿಕಲ್ಟಿ ಮಾಡ್ರೇಟಲ್ಲೇ ಇರುತ್ತೆ. ಆಮೇಲೆ ಬರ್ತಾ ದ ಲೆವೆಲ್ ಆಫ್ ಡಿಫಿಕಲ್ಟಿ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ಟೂಡೆಂಟ್ಸ್ ಆಗ ತಾನೇ ಅಡ್ಮಿಷನ್ ತೊಗೊಂಡು ಕ್ಲಾಸಿಗೆ ಬಂದಿರ್ತಾರೆ. ಆಮೇಲೆ ಟೀಚರ್ಸ್ ಬಂದು ಹೇಳಿಬಿಡ್ತಾರೆ ಆವಾಗಲೇ, ನೀವು ನೀಟ್ JEE ಕ್ಲಿಯರ್ ಮಾಡಿಲ್ಲ ಅಂದರೆ ಲೈಫಲ್ಲಿ ಏನೂ ಮಾಡಿಲ್ಲ, ಏನೂ ಆಗಿಲ್ಲ ಅಂತ ಅರ್ಥ. ಆಗಲೇ ಸ್ಟೂಡೆಂಟ್ಸ್ ಮೈಂಡಿಗೆ ಭಯ, ಪ್ರೆಷರ್ ಎಲ್ಲ ಒಟ್ಟೊಟ್ಟಿಗೆ ಬರುತ್ತೆ. ಭಯಕ್ಕೇ ಮಾಕ್ ಟೆಸ್ಟ್ ರಿಸಲ್ಟ್ಸ್ ಎಲ್ಲ ಆಬ್ವಿಯಸ್ಲಿ ಕಮ್ಮಿ ಬಂದೇ ಬರುತ್ತೆ. ಸ್ಟೂಡೆಂಟ್ಸ್ ಅವರಿಗೆ ಅವರೇ ಅಂದ್ಕೊತಾರೆ ದೇ ಆರ್ ಲೂಸರ್ಸ್. डिसाइड नहीं करता तो लूजर हो कि नहीं, तुम्हारी कोशिश डिसाइड करती है. ಫ್ರಾಡ್ ಇನ್ಸ್ಟಿಟ್ಯೂಷನ್ಸ್. ನಾನಿಲ್ಲಿ ಕೋಚಿಂಗ್ ಸೆಂಟರ್ಸನ್ನೇ ಫ್ರಾಡ್ ಸೆಂಟರ್ಸ್ ಅಂತ ಹೇಳಿರೋದು. ಇವರು ಎಷ್ಟು ಖತರ್ನಾಕ್ ಇದ್ದಾರಪ್ಪ ಅಂದರೆ, ಬಂದವರಿಗೆಲ್ಲ ಅಡ್ಮಿಷನ್ ಕೊಡ್ತಾ ಹೋಗ್ತಾರೆ. ಅವ್ನು ಎಂಥ ಸ್ಟೂಡೆಂಟ್ ಆದರೂ ಆಗಿರಲಿ, ಬಂದವರಿಗೆಲ್ಲ ಅಡ್ಮಿಷನ್ಸ್. ಸ್ಟೂಡೆಂಟ್ಸ್ ಪಾಪ ಅಪ್ಪ ಅಮ್ಮನ ಜೊತೆ ಬರ್ತಾರೆ. ಪೇರೆಂಟ್ಸ್ಗೆ ಈ ಕೋಚಿಂಗ್ ಸೆಂಟರ್ಸ್ ಅವರು ಟಾಪರ್ಸ್ನ ಬ್ಯಾನರ್ಸ್, ಕ್ಯಾಟ್ಲಾಗ್ಸ್ ಎಲ್ಲ ಡಿಸ್ಪ್ಲೇ ಮಾಡಿಬಿಟ್ಟು, ನಮ್ಮ ಕೋಚಿಂಗ್ ಸೆಂಟರ್ ಈಸ್ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್, ನಿಮ್ಮ ಮಗ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಬೇಕು, ಆ ಥರ ನಾವು ರೆಡಿ ಮಾಡ್ತೀವಿ. ಇವರು ಅವ್ರ ಮಾತನ್ನೆಲ್ಲ ನಂಬಿಟ್ಟು ಈ ಮಕ್ಕಳನ್ನ ಕೋಚಿಂಗ್ ಸೆಂಟರ್ಸಿಗೆ ಸೇರಿಸ್ತಾರೆ. ಸ್ಟೂಡೆಂಟ್ ಲೈಫ್ ಬಗ್ಗೆ ಅವ್ರು ಬಾದರೆ ಮಾಡೋಕ್ಕೆ ಹೋಗಲ್ಲ. ಅವ್ನು ಪಾಸ್ ಆದರೆ ಎಷ್ಟು, ಬಿಟ್ಟರೆ ಎಷ್ಟು, ಅದ್ರ ಬಗ್ಗೆ ಕೇರೇ ಇಲ್ಲ. ಅವ್ರ ಪಾಕೆಟ್ಸ್ ಫಿಲ್ ಆದರೆ ಸಾಕು ಅವರಿಗೆ. ರಿಯಾಲಿಸ್ಟಿಕ್ ಆಗಿ ಮಾತಾಡ್ತೀನಿ ನೋಡಿ. ಇಮ್ಯಾಜಿನ್ ಮಾಡಿ, ಒಂದು ಕ್ಲಾಸಲ್ಲಿ 100 ಜನ ಕೂತಿರ್ತಾರೆ. ಯಾರೋ ಒಬ್ಬರು ಲೆಕ್ಚರ್ ಬಂದು ಪಾಠ ಮಾಡ್ತಾ ಇರ್ತಾರೆ. ಆ 100 ಜನಕ್ಕೆ 100 ಜನಕ್ಕೂ ಅರ್ಥ ಆಗ್ತಾ ಇದೆ ಅಂತ ಏನು ಗ್ಯಾರಂಟಿ? ಅದರಲ್ಲಿ ಆ ಮಕ್ಕಳಿಗೆ ಅರ್ಥ ಆಗ್ತಿದೆಯೋ ಇಲ್ವೋ ಯಾರು ಅದನ್ನು ಕೇರ್ ಮಾಡೋಕ್ಕೆ ಹೋಗಲ್ಲ. ಬಲ್ಕಾಗಿ ತೊಗೊತಾರೆ, ಒಂದು ಕ್ಲಾಸಲ್ಲಿ ಕೂರಿಸ್ತಾರೆ, ಪಾಠ ಮಾಡ್ತಾರೆ ಇವ್ರ ಪಾಡಿಗೆ ಇವರಿಗೆ, ಆಮೇಲೆ ಬಿಡ್ತಾರೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಮೈಂಡ್ಸೆಟ್. ಪಾಪ ಪೇರೆಂಟ್ಸಿಗೆ ಬೇರೆ ಕೆರಿಯರ್ ಆಪ್ಷನ್ಸ್ ಬಗ್ಗೆ ಗೊತ್ತೇ ಇರಲ್ಲ. ಯಾಕೆ ಅಂದರೆ ಇಂಥ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಬೇರೆ ಕೆರಿಯರ್ ಆಪ್ಷನ್ಸ್ ಬಗ್ಗೆ ಅವ್ರ ಅಪ್ಪ ಅಮ್ಮಗೆ ಗೊತ್ತಾಗಕ್ಕೆ ಬಿಡಲ್ಲ. ಇನ್ನು PG ವಿಷಯಕ್ಕೆ ಬಂದರೆ ಅಂತೂ ಒಬ್ರಿಗೊಬ್ರಿಗೆ ಮಾತಾಡೋಕ್ಕೆ, ಎಮೋಷನ್ಸ್ ಶೇರ್ ಮಾಡೋಕ್ಕೆ, ಒಬ್ರಿಗೊಬ್ರಿಗೆ ಟೈಮೇ ಕೊಡೋಕ್ಕಾಗ್ತಾ ಇರೋಲ್ಲ ಅವರಿಗೆ. ಯಾವಾಗ ನೋಡಿದ್ರು ರಿವಿಷನ್. ಬೆಳಿಗ್ಗೆ ಎದ್ದು ಟಿಫಿನ್ ಮಾಡೋದು ರಿವಿಷನ್, ಮಧ್ಯಾಹ್ನ ರಿವಿಷನ್, ಸಂಜೆ ರಿವಿಷನ್, ಓದು. Decoctions should not expect is coming the Dracula stuff from the body. The no man is only at all the boys and girls in the studying hard and the thermodynamics in the chemistry and the biophysics and the laboratory going is a test tube to the YouTube baby. False motivation. ಈ ಕೋಚಿಂಗ್ ಸೆಂಟರ್ಸ್ ಅವರು ಒಂಥರ ಅನ್ರಿಯಲಿಸ್ಟಿಕ್ ಹೋಪ್ ಥರ ಕೊಡ್ತಾರೆ. ಡ್ರಾಮ್ಯಾಟಿಕಲಿ ಸ್ಟೂಡೆಂಟ್ಸ್ನ ತುಂಬ ಎನ್ಕರೇಜ್ ಮಾಡಿಬಿಟ್ಟು ಅವ್ರ ಎಮೋಷನ್ಸ್ ಜೊತೆ ಆಟ ಆಡ್ತಾರೆ. वो एक ख्वाब लेकर एक एक्सपेक्टेशंस के साथ जी रहे हैं, वो देखना चाहते हैं. ಇವೆಲ್ಲ ಸಾಕಾಗಲ್ಲ ಅಂತ ಹೈ ಮೋಟಿವೇಶನ್ ಕೊಡೋ ಮೂವೀಸ್ ಬೇರೆ ಇದ್ದಾವೆ. ಸೊಲ್ಯೂಷನ್. ನಮ್ಮ ಇಂಡಿಯಾದಲ್ಲಿ ಪೇರೆಂಟ್ಸ್ ಫೇಲ್ ಆಗ್ತಾ ಇರೋದು ಫಸ್ಟ್ ಬೇಸಿಕ್ ರೀಸನ್ ಏನಪ್ಪ ಅಂದರೆ, ಅವ್ರ ಮಕ್ಕಳಿನ ಪೊಟೆನ್ಷಿಯಲ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಅವ್ರ ಮಕ್ಕಳಿನ ಸ್ಕಿಲ್ಸ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಫೇಲ್ ಆಗ್ತಾ ಇದ್ದಾರೆ. ಅವ್ರ ಮಕ್ಕಳು ಓದೋದ್ರಲ್ಲಿ ಇಲ್ಲ ಅಂದರೂ ಪರವಾಗಿಲ್ಲ, ಚೆಸ್ಸಲ್ಲಿ ಬ್ರಿಲಿಯಂಟ್ ಆಗಿರ್ಬೋದು, ಅಥವಾ ಮ್ಯೂಸಿಕಲ್ ಸಖತ್ ಟ್ಯಾಲೆಂಟ್ ಆಗಿರ್ಬೋದು. ಯಾರಿಗೆ ಗೊತ್ತು, ಆ ಟ್ಯಾಲೆಂಟ್ನ ಇಟ್ಕೊಂಡು ನಾಳೆ ದಿನ ನಮ್ಮ ದೇಶನ ರೆಪ್ರೆಸೆಂಟ್ ಮಾಡ್ಬೋದು. ಸ್ಟೂಡೆಂಟ್ಸ್ ಅವರೇ ಲೂಸಸ್ ಅಂತ ಅಂದ್ಕೊಳಕ್ಕೆ ಹೋಗ್ಬಾರ್ದು. Jeff Bezos dropped out of college and started his own business with $7. But I don't have an office. Elon Musk has shared a hotel room with his friend for more than 2 years. He slept on the couch. But I've been working for weeks and nothing has happened. Mr. Beast uploaded over 100 videos before he became famous. But I'm so tired. Mike Tyson wakes up at 4 a.m. every day. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ ಆ್ಯಂಡ್ ಮುಂದೆ ಬರೋ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.